ಹಾಯ್ ಹಲೋ ಸ್ನೇಹಿತರೆ, ಹೇಗಿದ್ದೀರಿ? ಬನ್ನಿ, ಇವತ್ತು ಟಾಕ್ಸಿಕ್ ಟೀಜರ್ ರಿಲೀಸ್ ಆಗಿ ಧೂಳು ಎಬ್ಬಿಸ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ. ಇದನ್ನು ನಿರ್ಮಾಣ ಮಾಡಿದಂಥ KVN ಸಂಸ್ಥೆಗೂ ಮತ್ತು ನಿರ್ದೇಶನ ಮಾಡಿದಂಥ ಗೀತು ಮೋಹನ್ ದಾಸ್ ಅವರಿಗೆ ಒಂದು ದೊಡ್ಡ ಹ್ಯಾಟ್ಸಪ್. ಇವರು ನಿನ್ನೆನೇ ಒಂದು ಪೋಸ್ಟರ್ ರಿಲೀಸ್ ಮಾಡಿಬಿಟ್ಟು ಈ ಮೂವಿಲಿ ಏನಿರ್ಬೋದು, ಏನಿದೆ ಅಂತ ತಿಳಿಸಿದರು. ಅದರಲ್ಲಿ 1940 ಮತ್ತು 1970 ನಡುವೆ ಗೋವಾದಲ್ಲಿ ನಡೆಯುವ ಕಥೆಯಾಗಿದ್ದು, ಒಟ್ಟು ಒಬ್ಬ ಮನುಷ್ಯ ರಕ್ತ, ಭಯ ಮತ್ತು ದ್ರೋಹದ ಮೂಲಕ ತನ್ನ ಸಾಮ್ರಾಜ್ಯವನ್ನು ಹೇಗೆ ತಯಾರಿಸುತ್ತಾನೆ, ಅಧಿಕಾರ ನೀಡಲಾಗುವುದಿಲ್ಲ ಎಂದಾಗ ಅದನ್ನು ಹೇಗೆ ಪಡೆದುಕೊಳ್ಳುತ್ತಾನೆ ಮತ್ತು ಕಳ್ಳ ಸಾಗಾಣಿಕೆಯ ಮಾರ್ಗಗಳು ಯುದ್ಧ ಭೂಮಿಗಳಾದಾಗ, ಇಷ್ಟಗಳು ಅವಮಾನಕ್ಕೆ ಒಳಗಾದಾಗ ಮತಿವಿಕಲ್ಪವು ಬದುಕುಳಿಯುವ ಸಾಧನವಾಗಿ ಬದಲಾಗುತ್ತದೆ ಮತ್ತು ಕೊನೆಯಲ್ಲಿ ಅವನ ಆಯ್ಕೆಗಳು ಪರಿಣಾಮಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತವೆ ಎಂದು ತಿಳಿಸಿದ್ದರು. ಬಟ್ ಎಸ್ ಸರ್, ಲಾಸ್ಟ್ ಟೈಮ್ ಬರ್ತ್ಡೇಗೆ ಬಿಟ್ಟಂಥ ಟೀಜರ್ಗೂ ಈ ಟೀಜರ್ಗೂ ತುಂಬಾ ವ್ಯತ್ಯಾಸ ಇದೆ. ವಿಜುವಲ್ಸ್ಗಳಲ್ಲಾಗಲಿ ಮತ್ತು ಕೊರಿಯೋಗ್ರಫಿಯಲ್ಲಿ ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ಹಾಗಾದರೆ ಟೀಜರಲ್ಲೇನಿದೆ? ಒಬ್ಬ ವ್ಯಕ್ತಿ ಹೇಳ್ತಾನೆ, ಈ ಜಗತ್ತಲ್ಲಿ ಎದುರಾಕೊಂಡು ಬದುಕೋಕ್ಕಾಗಲ್ಲ, ಹಠ ಬಿಟ್ಬಿಡು. ಮತ್ತೆ ಹೇಳ್ತಾ ಇದ್ದೀನಿ, ಹಠ ಬಿಟ್ಬಿಡು, ಇಟ್ಸ್ ಓವರ್. ಆಗ ಯಶ್ ಅವ್ರು ಹೇಳ್ತಾರೆ, ಹೌದು, ನಾನು ಹೇಳಿದ ಮೇಲೆ ಮುಗೀತು, ಇಟ್ಸ್ ಓವರ್. ಯಶ್ ಸರ್ನ ಒಂದು 2-3 ಸ್ವ್ಯಾಗ್ ಲುಕ್ಕಲ್ಲಿ ನಾವು ನೋಡ್ಬೋದು. ತದನಂತರ ಯಶ್ ಸರ್ನ ಹಿಂದೆಂದು ನಾವು ನೋಡಿರೋ ರೀತಿ ಯಂಗ್ ರಾಜಧಾನಿ, ರಾಮಾಚಾರಿ ಚಿತ್ರಗಳಲ್ಲಿದ್ದಂಥ ಯಶ್ ಸರ್ನ ನಾವು ನೋಡ್ಬೋದು. ಈ ಚಿತ್ರ ಜಗತ್ತಿನಾದ್ಯಂತ 19/3/2026 ಯುಗಾದಿ ಹಬ್ಬದಂದು ರಿಲೀಸ್ಗೆ ರೆಡಿಯಾಗಿದ್ದು, ಈ ಟೀಚರ್ ನೋಡಿದ ಮೇಲಂತೂ ಪ್ರೇಕ್ಷಕರು ಈ ಚಿತ್ರವನ್ನು ಚಿಕ್ಕ ಮಕ್ಕಳೊಂದಿಗೆ ನೋಡೋಕ್ಕಾಗಲ್ಲ. ಯಾಕೆಂದರೆ ರಕ್ತಸಿಕ್ತ ಸೀನ್ಗಳು ತುಂಬಾ ಇರೋದರಿಂದ. ಏನೇ ಆಗಲಿ, ಕನ್ನಡ ಚಲನಚಿತ್ರವನ್ನು ಉತ್ತುಂಗಕ್ಕೇರಿಸಿದ ಎಸ್ ಸರ್, ನಿಮಗೆ ನನ್ನ ಕಡೆಯಿಂದ ಒಂದು ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶುಭ ಹಾರೈಸಿ. ಧನ್ಯವಾದಗಳು.